ನಮಸ್ತೆ. ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ ಫಸ್ಟ್ ಇಯರ್ BE ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ ಮಾಡ್ಯೂಲ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಫಂಡಮೆಂಟಲ್ಸ್. ಪ್ರಾಬ್ಲಮ್ ಕನ್ವರ್ಟ್ 725.25 base 8 to its decimal and binary equivalent. So 725.25 ಬೇಸ್ ಇಸ್ 8. ಸೊ ಇದನ್ನು ಕನ್ವರ್ಟ್ ಮಾಡಬೇಕು. ಯಾವುದಕ್ಕೆ? ಡೆಸಿಮಲಿ ಕನ್ವರ್ಟ್ ಮಾಡಬೇಕು ಮತ್ತು ಬೈನರಿಗೆ ಕನ್ವರ್ಟ್ ಮಾಡಬೇಕು. ಎಷ್ಟು ಬರುತ್ತೆ ಹೇಳಬೇಕು. ಸೊ ಫಸ್ಟ್ ಡೆಸಿಮಲಿಗೆ ಮಾಡೋಣ. ಸೊ ಫಸ್ಟ್ ಡಿಜಿಟ್ ಇಸ್ 7 ಇಂಟು ರ್ಯಾಡಿಕ್ಸ್ ಇಸ್ 8. ಸೊ ಹೌ ಮೆನಿ ಡಿಜಿಟ್ಸ್? ಇಂಟಿಜರ್ ಪಾರ್ಟಲ್ಲಿ 3 ಡಿಜಿಟ್ಸ್ ಇದೆ. 3 minus 1 is 2 ಪ್ಲಸ್ this digit is 2 into radix is 8. So 3 minus 2 is 1 plus 5 radix is 8. 3 minus 3 is 0. Otherwise ಏನು ಮಾಡಿ ಅಂದರೆ ಇದು ಆಕ್ಟಲ್ ಪಾಯಿಂಟ್ ಇದೆಯಲ್ಲ, ಇಂಟಿಜರ್ ಪಾರ್ಟಲ್ಲಿ ಲೈಕ್ LSBದು LSD ಲೀಸ್ಟ್ ಸಿಗ್ನಿಫಿಕೆಂಟ್ ಡಿಜಿಟ್ ಇದೆಯಲ್ಲ 5, ಅಲ್ಲಿಂದ ತೊಗೊಂಡು ಹೋಗಿ 0 1 2 ಹಾಗೆ. ಪ್ಲಸ್ ನೆಕ್ಸ್ಟ್ 2 ಇಂಟು 8 to the power of, ಸೊ 0 ಆದಮೇಲೆ ದಿಸ್ ಸೈಡ್ ಇಸ್ -1 ಪ್ಲಸ್ 5 ಇದೆ, 5 ಇಂಟು 8 ಪವರ್ ಆಫ್ -1 ಆದಮೇಲೆ -2. ಸೊ ನೆಕ್ಸ್ಟ್ 7 ಇಂಟು 8 64 ಪ್ಲಸ್ 8 ಪವರ್ ಆಫ್ 1 ಅಂತ ಹೇಳಿದ್ರೆ 8 ಇಂಟು 2 ಈಸ್ 16 ಪ್ಲಸ್ ಎನಿ ವ್ಯಾಲ್ಯೂ ಪವರ್ ಆಫ್ 0 ಈಸ್ 1 ಇಂಟು 5 ಈಸ್ 5 ಪ್ಲಸ್ 2 ಡಿವೈಡೆಡ್ ಬೈ 8 ಪವರ್ ಆಫ್ -1 ಅಂದರೆ ಇಲ್ಲಿ 8 ಬರೀಬೇಕು. 5 8 ಪವರ್ ಆಫ್ -2 ಅಂದರೆ ಡಿನಾಮಿನೇಟರಲ್ಲಿ 8 ಪವರ್ ಆಫ್ 2 ಆಗುತ್ತೆ. 8 ಪವರ್ ಆಫ್ 2 ಈಸ್ 64. ಸೊ ಈಕ್ವಲ್ ಟು 7 4s 28ಗೆ 8, 2 ಕ್ಯಾರಿ, 7 6 42, 42 ಪ್ಲಸ್ 2 ಈಸ್ 44 ಪ್ಲಸ್ 16 ಪ್ಲಸ್ 5 ಈಸ್ 21 ಪ್ಲಸ್ 2 1s are 2 4s are 1/4 is 0.25. Next plus, so 5/64 ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಯಾಲ್ಕುಲೇಟ್ ಮಾಡಿದರೆ 5 ಡಿವೈಡೆಡ್ ಬೈ 64 ಈಕ್ವಲ್ ಟು 0.078125 ಅಂತ ಬರುತ್ತೆ. 0.078125. ಸೊ ಈಕ್ವಲ್ ಟು ಇಷ್ಟು ಆ್ಯಡ್ ಮಾಡಬೇಕು ಇವಾಗ. ಪ್ಲಸ್ 0.25 plus 21 plus 448 equal to 469.3282125. ಸೊ 1 ಅನ್ನೋದು ಲೆಸ್ ಆಗಿದೆ 8ಗೆ ಕಂಪೇರ್ ಮಾಡಿದ್ರೆ. 3 ಡಿಜಿಟ್ ಇಸ್ ಎನಫ್. ಗೊತ್ತಾಯ್ತಲ್ಲ? ಸೊ 725.25 ಬೇಸ್ 8ಗೆ ಈಕ್ವಾಲೆಂಟ್ ಆಗಿ ಡೆಸಿಮಲ್ನಲ್ಲಿ 469.328 ಅದು ಬರುತ್ತೆ. ಗೊತ್ತಾಯ್ತಲ್ಲ? ಇದು ಈಕ್ವಾಲೆಂಟ್ ಆನ್ಸರ್ ನೋಡೋದು. ಸೊ 469.328 ಬೇಸ್ 10 ಇಸ್ ದ ಆನ್ಸರ್. ಗೊತ್ತಾಯ್ತಲ್ಲ? ಓಕೆ, ನೆಕ್ಸ್ಟ್ ಇದು ಬೈನರಿ ಕನ್ವರ್ಟ್ ಮಾಡಬೇಕು ಇವಾಗ. ಸೊ 725.25 ಇದು ಬೇಸ್ 8 ಇದೆ. ಸೊ ಬೈನರಿಯಲ್ಲಿ ಎಷ್ಟು ಅಂತ. ಸೊ 8 ಇದೆಯಲ್ಲ, ಅದು ಬೈನರಿದು 2 ಪವರ್ ಆಫ್ 3ಗೆ ಈಕ್ವಾಲೆಂಟ್ ಬೇಸದು. ಸೊ ಹಾಗಾಗಿ 3 ಬಿಟ್ಟಾಗಿ ಅಂದರೆ ಈಚ್ ಆಕ್ಟಲ್ದು ಈಚ್ ಡಿಜಿಟನ್ನು ನಾವು 3 ಬಿಟ್ ಬೈನರಿಯಾಗಿ ಬರಿಬೇಕು. 7ಗೆ 4 5 6 7, 2 is 0 1 0, 5 is 4 0 1 is 5. ಇಲ್ಲಿ ಪಾಯಿಂಟ್ ಇದೆಯಲ್ಲ, ಪಾಯಿಂಟ್ ಹಾಗೆ ಬರೀರಿ. 2 is 0 1 0, 5 is 1 0 1. ಸೊ ಅಲ್ಲಿಗೆ ಆನ್ಸರು 725.25 ಆಕ್ಟಲಿಗೆ. ಸೊ ಬೈನರಿ ಈಸ್ 1110101010.010101
binary. This is the answer. ಗೊತ್ತಾಯ್ತಲ್ಲ, ಇದು ಆನ್ಸರ್. ನೋಡಿ ಇಲ್ಲಿ. ಸೊ ಏನು ಬಂದಿದೆ ಅಂತ ನೋಡ್ಕೊಳ್ಳಿ. ಒನ್ 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 101.010 base 2. So this is the answer for this problem. Okay, we shall move to another problem. Convert 3576 octal ಇಂದ ಹೆಕ್ಸಾಡೆಸಿಮಲ್ಗೆ ಕನ್ವರ್ಟ್ ಮಾಡಬೇಕು. VTU February 2007, ಮಾರ್ಕ್ಸ್ 5 ಮಾರ್ಕ್ಸ್ ಕ್ವಶನ್ ಇದು. ಸೊ ಕನ್ವರ್ಟ್ 3576 ಬೇಸ್ 8 ಇಂದ ಎಲ್ಲಿ ಕನ್ವರ್ಟ್ ಮಾಡಬೇಕು? ಹೆಕ್ಸಾಗೆ ಕನ್ವರ್ಟ್ ಮಾಡಿದರೆ ಎಷ್ಟು ಬರುತ್ತೆ ಅಂತ. ಸೊ ಫಸ್ಟ್ ಏನು ಮಾಡಬೇಕು? ಆಕ್ಟಲ್ ಅಂತ ಹೇಳಿದ್ರೆ ಅದರದ್ದು ಬೇಸ್ 8 ಇದೆ, ಬೈನರಿದು ಬೇಸ್ 2. ಇಲ್ಲಿಗೆ ಈಕ್ವಾಲೆಂಟ್ ಆಗಬೇಕಂದ್ರೆ 2⁻³ ಮಾಡಿದರೆ ಈಕ್ವಲ್ ಆಗುತ್ತೆ. ಸೊ ಹಾಗಾಗಿ ಈಚ್ ಆಕ್ಟಲ್ ಡಿಜಿಟ್ ನಂಬರನ್ನು ನಾವು 3 ಬಿಟ್ ಬೈನರಿಯಾಗಿ ಕನ್ವರ್ಟ್ ಮಾಡಬೇಕು. ಸೊ 3 ಅಂತ ಹೇಳಿದ್ರೆ 0 1 1, 5 ಈಸ್ 1 0 1, 7 ಈಸ್ 1 1 1, 6 6 1 1 0. ಸೊ ಈಗ 16 ಕನ್ವರ್ಟ್ ಮಾಡಬೇಕಲ್ಲ, ರೈಟಿಂದ ಹೋಗಬೇಕು, ಗ್ರೂಪ್ ಮಾಡಬೇಕು. 1 ಅಂದರೆ 2⁻4 ಇಸ್ 16 ಆಗುತ್ತೆ. ಅಂದರೆ ಬೈನರಿ ಈಸ್ 2 4, ಇದು 4 ಬಿಟ್ಟಾಗಿ ಗ್ರೂಪ್ ಮಾಡಬೇಕು. ಸೊ 1 2 3 4. ಸೊ 4 ಅಂತ ಹೇಳಿದ್ರೆ 8 + 4 ಇಸ್ 12, 12 + 2 ಇಸ್ 14. 14 ಅಂತ ಹೇಳಿದ್ರೆ ಹೆಕ್ಸಾನಲ್ಲಿ ಇ. ನೆಕ್ಸ್ಟ್ 1 2 3 4, 1 2 3 4. ಸೊ ಇದು 4 5 6 7. ನೆಕ್ಸ್ಟ್ 4 5 6 7. ಸೊ 7 7 ಇ. ಸೊ 3576 octally is equivalent to 7 7 E in hexa. This is the answer, 7 7 E. So see the solution. So 7 7 E hexanally. ಗೊತ್ತಾಯ್ತಲ್ಲ, 16 ಅಂತನಾದರೂ ಬರೀಬೋದು, ಅದರ್ವೈಸ್ H ಅಂತ ಬರೆದ್ರು ಹೆಕ್ಸ್ ಆಗುತ್ತೆ. ಕ್ಯಾಪಿಟಲ್ X ಆರ್ ಸ್ಮಾಲ್ H, ಬೋತ್ ಆರ್ ಈಕ್ವಲ್. ಸೊ ಫಸ್ಟ್ ಆಕ್ಟಲ್ ನಂಬರ್ ಬರೀರಿ, ಅದಕ್ಕೆ ಈಕ್ವಾಲೆಂಟ್ ಆಗಿ 3 ಬಿಟ್ ಬೈನರಿ ಬರೀಬೇಕು. ಬಿಕಾಸ್ 2⁻³ ಈಸ್ 8. ಗೊತ್ತಾಯ್ತಲ್ಲ. ನೆಕ್ಸ್ಟ್ ಈ ಬಿಟ್ ಬೈನರಿ ಇದೆಯಲ್ಲ, ಅದನ್ನು ಹೆಕ್ಸಾ ಕನ್ವರ್ಟ್ ಮಾಡಬೇಕಾದ್ರೆ 4 4 ಬಿಟ್ಟಾಗಿ ಗ್ರೂಪ್ ಮಾಡಬೇಕು. ಬಿಕಾಸ್ 2⁻4 ಇಸ್ 16 ಆಗುತ್ತೆ. ಸೊ 3576 radix 8 is equal to 7 7 E 16. Okay, thank you so much.